ದಾಳಿ ಬಳಿಕ ಪಾಕ್ ಕಂಗಾಲಾಗಿ ಹೋಗಿದೆ. 10 ದಿನ ಸತತವಾಗಿ ಪಾಕ್ ಪಡೆಗಳು ರಾತ್ರಿ ವೇಳೆ ನಿರಂತರ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿವೆ. ಅದು ಕೂಡ 11 ಸ್ಥಳಗಳಲ್ಲಿ ಮಾತ್ರ. 3300 ಕಿಲೋಮೀಟರ್ ಉದ್ದದ ಗಡಿಯಲ್ಲಿ ಪಾಕಿಸ್ತಾನಿಗಳು ಕೇವಲ 11 ಸ್ಥಳಗಳಲ್ಲೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇರೋದು ಯಾಕೆ ಹಾಗಾದ್ರೆ? ಅದಕ್ಕೆ ಕಾರಣ ಏನು? ಇಲ್ಲಿದೆ ನೋಡಿ ಆ ಕುರಿತಂತ ಇಂಟ್ರೆಸ್ಟಿಂಗ್ ವರದಿ. That's my job. That's my mission. That's my problem. 10 ದಿನದಿಂದ ಪಾಕ್ ಅಪ್ರಚೋದಿತ ದಾಳಿ. ಭಾರತದ ಒಂದೇ ಏಟಿಗೆ ಎಲ್ಲವೂ ಉಡೀಸ್. Promise. I'll find you. ಕಳೆದ 10 ದಿನದಿಂದ ಪಾಕಿಸ್ತಾನ ಉದ್ದಟತನ ತೋರ್ತಾ ಇದೆ. ಸೂರ್ಯ ಮುಳುಗುತ್ತಿದ್ದಂತೆ ನಿರಂತರ ಗುಂಡಿನ ದಾಳಿ ನಡೆಸ್ತಾ ಇದೆ. ಇದೀಗ 10ನೇ ದಿನವೂ ಪಾಕಿಸ್ತಾನ ಬರೋಬ್ಬರಿ 18 ಬಾರಿ ವಿರಾಮ ಉಲ್ಲಂಘನೆ ಮಾಡಿದೆ. ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದ್ರೆ ಭಾರತವೇನ್ ಸುಮ್ಮನೆ ಕೂತಿಲ್ಲ. ಪಾಕ್ಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ. ನಿನ್ನೆ ಕೂಡ ಪಾಕಿಸ್ತಾನ ಸುಖಾಸುಮ್ಮನೆ ಗುಂಡು ಮಳೆಗೈದಿದೆ. ನೋಡಿ ಸುಮ್ಮನಾದಂತ ಭಾರತ ತಕ್ಕ ಪಾಠವನ್ನೇ ಕಲಿಸಿದೆ. ಸೇನೆ ಆರ್ಭಟಕ್ಕೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದೆ. ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಪೆಟ್ಟು ತಿಂದಿದೆ. ಭಾರತದ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣ ನಷ್ಟ ಆಗಿದೆ ಅಂತ ಪಾಕ್ನ ರಕ್ಷಣಾ ಇಲಾಖೆ ಹೇಳಿಕೊಂಡಿದೆ. ಪಾಕಿಸ್ತಾನಕ್ಕೆ ಗುಂಡಿನ ಮಳೆ ಸುರಿಸಲು ಸುಲಭವಾದ ಗಡಿಗಳಿವೆ. ಇಲ್ಲಿ ಮಾತ್ರ ಪಾಕ್ ತನ್ನ ಹೆಡೆ ಬಿಚ್ಚುತ್ತೆ. ಹಾಗಾದ್ರೆ ಈ ಸ್ಥಳಗಳು ಯಾವುದು ಅಂತ ನೋಡೋದಾದ್ರೆ, ಉರಿ ಸೆಕ್ಟರ್, ನೀಲಂ ಏರಿಯಾ, ಪೂಂಚ್, ಕುಪ್ವಾರ್, ಬಾರಾಮುಲ್ಲಾ, ಅಕ್ನೂರ್, ನೌಶೇರಾ, ರಜೌರಿ, ಪರ್ಗ್ವಾಲ್ ವಲಯ, ಸುಂದರ್ಬನ್, ಅಂತಾರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆ. ಈ ಭಾಗದಲ್ಲಿ ಬರೋಬ್ಬರಿ ಪಾಕ್ 18ಕ್ಕೂ ಹೆಚ್ಚು ಬಾರಿ ಕದನ ವಿರಾಮ ಉಲ್ಲಂಘಿಸಿದೆ. ಏಪ್ರಿಲ್ 22ರಿಂದಲೇ ಶುರುವಾದ ಅಪ್ರಚೋದಿತ ಗುಂಡಿನ ಮಳೆ ಈಗಲೂ ನಿಂತಿಲ್ಲ. ಭಾರತವನ್ನ ಕೆಣಕಿ ಉಳಿಯಲು ಸಾಧ್ಯನಾ? ನೋ ವೇ. ಪೆಟ್ಟು ಕೊಟ್ಟ ಮೇಲೆ ಪೆಟ್ಟು ತಿನ್ನಲೇಬೇಕು. ಅದೇ ರೀತಿ ಭಾರತ ತಕ್ಕ ಪಾಠ ಕಲಿಸ್ತಾ ಇದೆ. ಯಾವಾಗ ಬೇಕಾದರೂ ಪಾಕಿಸ್ತಾನದ ಮೇಲೆ ಮಿಲಿಟರಿ ಅಟ್ಯಾಕ್ ಆಗಬಹುದು. ಇದರಿಂದ ಪಾಕ್ ಬಲ ಮುದುರಿಕೊಂಡು ವಿಶ್ವದ ಮುಂದೆ ನಮ್ಮನ್ನ ಕಾಪಾಡಿ ಅಂತ ಬೇಡಿಕೊಳ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಾಳಿ ಬಳಿಕ ಪಾಕ್ ಕಂಗಾಲಾಗಿ ಹೋಗಿದೆ. 10 ದಿನ ಸತತವಾಗಿ ಪಾಕ್ ಪಡೆಗಳು ರಾತ್ರಿ ವೇಳೆ ನಿರಂತರ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿವೆ. ಅದು ಕೂಡ 11 ಸ್ಥಳಗಳಲ್ಲಿ ಮಾತ್ರ. 3300 ಕಿಲೋಮೀಟರ್ ಉದ್ದದ ಗಡಿಯಲ್ಲಿ ಪಾಕಿಸ್ತಾನಿಗಳು ಕೇವಲ 11 ಸ್ಥಳಗಳಲ್ಲೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇರೋದು ಯಾಕೆ ಹಾಗಾದ್ರೆ? ಅದಕ್ಕೆ ಕಾರಣ ಏನು? ಇಲ್ಲಿದೆ ನೋಡಿ ಆ ಕುರಿತಂತ ಇಂಟ್ರೆಸ್ಟಿಂಗ್ ವರದಿ. That's my job. That's my mission. That's my problem. 10 ದಿನದಿಂದ ಪಾಕ್ ಅಪ್ರಚೋದಿತ ದಾಳಿ. ಭಾರತದ ಒಂದೇ ಏಟಿಗೆ ಎಲ್ಲವೂ ಉಡೀಸ್. Promise. I'll find you. ಕಳೆದ 10 ದಿನದಿಂದ ಪಾಕಿಸ್ತಾನ ಉದ್ದಟತನ ತೋರ್ತಾ ಇದೆ. ಸೂರ್ಯ ಮುಳುಗುತ್ತಿದ್ದಂತೆ ನಿರಂತರ ಗುಂಡಿನ ದಾಳಿ ನಡೆಸ್ತಾ ಇದೆ. ಇದೀಗ 10ನೇ ದಿನವೂ ಪಾಕಿಸ್ತಾನ ಬರೋಬ್ಬರಿ 18 ಬಾರಿ ವಿರಾಮ ಉಲ್ಲಂಘನೆ ಮಾಡಿದೆ. ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದ್ರೆ ಭಾರತವೇನ್ ಸುಮ್ಮನೆ ಕೂತಿಲ್ಲ. ಪಾಕ್ಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ. ನಿನ್ನೆ ಕೂಡ ಪಾಕಿಸ್ತಾನ ಸುಖಾಸುಮ್ಮನೆ ಗುಂಡು ಮಳೆಗೈದಿದೆ. ನೋಡಿ ಸುಮ್ಮನಾದಂತ ಭಾರತ ತಕ್ಕ ಪಾಠವನ್ನೇ ಕಲಿಸಿದೆ. ಸೇನೆ ಆರ್ಭಟಕ್ಕೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದೆ. ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಪೆಟ್ಟು ತಿಂದಿದೆ. ಭಾರತದ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣ ನಷ್ಟ ಆಗಿದೆ ಅಂತ ಪಾಕ್ನ ರಕ್ಷಣಾ ಇಲಾಖೆ ಹೇಳಿಕೊಂಡಿದೆ.
ಪಾಕಿಸ್ತಾನಕ್ಕೆ ಗುಂಡಿನ ಮಳೆ ಸುರಿಸಲು ಸುಲಭವಾದ ಗಡಿಗಳಿವೆ. ಇಲ್ಲಿ ಮಾತ್ರ ಪಾಕ್ ತನ್ನ ಹೆಡೆ ಬಿಚ್ಚುತ್ತೆ. ಹಾಗಾದ್ರೆ ಈ ಸ್ಥಳಗಳು ಯಾವುದು ಅಂತ ನೋಡೋದಾದ್ರೆ ಉರಿ ಸೆಕ್ಟರ್, ನೀಲಂ ಏರಿಯಾ, ಪೂಂಚ್, ಕುಪ್ವಾರ್, ಬಾರಾಮುಲ್ಲಾ, ಅಕ್ನೋರ್, ನೌಶೇರಾ, ರಜೌರಿ, ಪರ್ಗ್ವಾಲ್ ವಲಯ, ಸುಂದರ್ಬನ್, ಅಂತಾರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆ. ಈ ಭಾಗದಲ್ಲಿ ಬರೋಬ್ಬರಿ ಪಾಕ್ 18ಕ್ಕೂ ಹೆಚ್ಚು ಬಾರಿ ಕದನ ವಿರಾಮ ಉಲ್ಲಂಘಿಸಿದೆ. ಏಪ್ರಿಲ್ 22ರಿಂದಲೇ ಶುರುವಾದ ಅಪ್ರಚೋದಿತ ಗುಂಡಿನ ಮಳೆ ಈಗಲೂ ನಿಂತಿಲ್ಲ. ಭಾರತವನ್ನ ಕೆಣಕಿ ಉಳಿಯಲು ಸಾಧ್ಯನಾ? ನೋ ವೇ. ಪೆಟ್ಟು ಕೊಟ್ಟ ಮೇಲೆ ಪೆಟ್ಟು ತಿನ್ನಲೇಬೇಕು. ಅದೇ ರೀತಿ ಭಾರತ ತಕ್ಕ ಪಾಠ ಕಲಿಸ್ತಾ ಇದೆ. ಯಾವಾಗ ಬೇಕಾದರೂ ಪಾಕಿಸ್ತಾನದ ಮೇಲೆ ಮಿಲಿಟರಿ ಅಟ್ಯಾಕ್ ಆಗಬಹುದು. ಇದರಿಂದ ಪಾಕ್ ಬಲ ಮುದುರಿಕೊಂಡು ವಿಶ್ವದ ಮುಂದೆ ನಮ್ಮನ್ನ ಕಾಪಾಡಿ ಅಂತ ಬೇಡಿಕೊಳ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಾಳಿ ಬಳಿಕ ಪಾಕ್ ಕಂಗಾಲಾಗಿ ಹೋಗಿದೆ. 10 ದಿನ ಸತತವಾಗಿ ಪಾಕ್ ಪಡೆಗಳು ರಾತ್ರಿ ವೇಳೆ ನಿರಂತರ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ಅದು ಕೂಡ 11 ಸ್ಥಳಗಳಲ್ಲಿ ಮಾತ್ರ. 3300 ಕಿಲೋಮೀಟರ್ ಉದ್ದದ ಗಡಿಯಲ್ಲಿ ಪಾಕಿಸ್ತಾನಿಗಳು ಕೇವಲ 11 ಸ್ಥಳಗಳಲ್ಲೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇರೋದು ಯಾಕೆ ಹಾಗಾದ್ರೆ? ಅದಕ್ಕೆ ಕಾರಣ ಏನು? ಇಲ್ಲಿದೆ ನೋಡಿ ಆ ಕುರಿತಂತ ಇಂಟ್ರೆಸ್ಟಿಂಗ್ ವರದಿ. That's my job. That's my mission. That's my problem. 10 ದಿನದಿಂದ ಪಾಕ್ ಅಪ್ರಚೋದಿತ ದಾಳಿ. ಭಾರತದ ಒಂದೇ ಏಟಿಗೆ ಎಲ್ಲವೂ ಉಡೀಸ್. I promise I'll find you. ಕಳೆದ 10 ದಿನದಿಂದ ಪಾಕಿಸ್ತಾನ ಉದ್ದಟತನ ತೋರ್ತಾ ಇದೆ. ಸೂರ್ಯ ಮುಳುಗುತ್ತಿದ್ದಂತೆ ನಿರಂತರ ಗುಂಡಿನ ದಾಳಿ ನಡೆಸ್ತಾ ಇದೆ. ಇದೀಗ 10ನೇ ದಿನವೂ ಪಾಕಿಸ್ತಾನ ಬರೋಬ್ಬರಿ 18 ಬಾರಿ ವಿರಾಮ ಉಲ್ಲಂಘನೆ ಮಾಡಿದೆ. ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದ್ರೆ ಭಾರತವೇನ್ ಸುಮ್ಮನೆ ಕೂತಿಲ್ಲ. ಪಾಕ್ಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ. ನಿನ್ನೆ ಕೂಡ ಪಾಕಿಸ್ತಾನ ಸುಖಾಸುಮ್ಮನೆ ಗುಂಡು ಮಳೆಗೈದಿದೆ. ನೋಡಿ ಸುಮ್ಮನಾದಂತ ಭಾರತ ತಕ್ಕ ಪಾಠವನ್ನೇ ಕಲಿಸಿದೆ. ಸೇನೆ ಆರ್ಭಟಕ್ಕೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದೆ. ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಪೆಟ್ಟು ತಿಂದಿದೆ. ಭಾರತದ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣ ನಷ್ಟ ಆಗಿದೆ ಅಂತ ಪಾಕ್ನ ರಕ್ಷಣಾ ಇಲಾಖೆ ಹೇಳಿಕೊಂಡಿದೆ. ಪಾಕಿಸ್ತಾನಕ್ಕೆ ಗುಂಡಿನ